ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಮಟನ್ ಫ್ಯಾಟ್ ಹಾಕಿ ಆಲೂಗಡ್ಡೆ ಪದಾರ್ಥವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಮಟನ್ ಫ್ಯಾಟ್ ತೆಗೆದು ಸಪರೇಟ್ ಆಗಿ ಮಟನ್ ಫ್ಯಾಟ್ ತೆಗೆದು ಬಾಣಲೆಯಲ್ಲಿ ನೀರು ಹಾಕದೆ ಕಾಯಿಸಿ ಎಣ್ಣೆಯನ್ನು ತೆಗೆದು ತಣ್ಣಗಾದ ಮೇಲೆ ಬಾಟಲಲ್ಲಿ ಹಾಕಿಟ್ಟಿದ್ದೇನೆ. ಫ್ರಿಜ್ಜಲ್ಲಿ ಇಡಬೇಕು. ತುಪ್ಪ ತರ ಕಾಣುತ್ತೆ. ಇದು ಮಟನ್ ಫ್ಯಾಟ್. ಇಲ್ಲಿ ಬಾಣಲೆಯಲ್ಲಿ ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಅನ್ನು ಕಟ್ ಮಾಡಿ ಸ್ವಲ್ಪ ಬಾಣಲೆಯಲ್ಲಿ ಕಾಯಿಸಬೇಕು, ಎಣ್ಣೆ ಹಾಕದೆ. ಸ್ವಲ್ಪ ಇದು ಫ್ರೈ ಆದ ಮೇಲೆ ಈಗ ಆನಿಯನ್ ಅನ್ನು ಹಾಕಿ, ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಸರಿಯಾಗಿ ಫ್ರೈ ಮಾಡಬೇಕು. ಮತ್ತೆ ಚಕ್ಕೆ ಲವಂಗವನ್ನು ಹಾಕ್ತಾ ಇದ್ದೇನೆ, ಸಣ್ಣ ಸಣ್ಣ ಪೀಸು. 3 ಲವಂಗವನ್ನು ತಗೊಂಡಿದ್ದೇನೆ. ಕೊಕೊನಟ್ ಅನ್ನು ಹಾಕಿ 1 ಕಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಚಕ್ಕೆ ಲವಂಗ ಹಾಕಿ, ಕೊಕೊನಟ್ ಅನ್ನು ಹಾಕಿ, ಮತ್ತೆ ಬಡೆ ಸೊಪ್ಪು ಅದನ್ನು ಹಾಕಬೇಕು. ಅರ್ಧ ಚಮಚದಷ್ಟು ಬಡೆ ಸೊಪ್ಪನ್ನು ಹಾಕಿ ಎಣ್ಣೆ ಹಾಕದೆ ಫ್ರೈ ಮಾಡಿ. ಚಮಚದಲ್ಲಿ ಫ್ರೈ ಮಾಡ್ತಾ ಇರಬೇಕು, ಇಲ್ಲದ್ರೆ ಅಡಿಗೆ ತಾಗುತ್ತೆ. ಯಾಕೆಂದ್ರೆ ನಾವು ಎಣ್ಣೆ ಹಾಕಲಿಲ್ಲ ನೋಡಿ, ಅದಕ್ಕೆ. ಈಗ 1 ಕಪ್ಪಷ್ಟು ಕೊರಿಯಾಂಡರ್ ಲೀವ್ಸ್ ಅನ್ನು ಹಾಕಿ, ಸ್ವಲ್ಪ 1 ಮುಷ್ಟಿಯಷ್ಟು ಮಿಂಟ್ ಲೀವ್ಸ್ ಅನ್ನು ಹಾಕಿ. ತುಂಬಾ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಅರ್ಧಂಬರ್ಧ ಫ್ರೈ ಆಗಬೇಕು. ಮಿಂಟ್ ಲೀವ್ಸ್ ಮತ್ತು ಕೊರಿಯಾಂಡರ್ ಲೀವ್ಸ್ ತುಂಬಾ ಫ್ರೈ ಆದರೆ ಅದರದ್ದು ಟೇಸ್ಟ್ನೇ ಹೋಗುತ್ತೆ. ಸೊ ಅರ್ಧಂಬರ್ಧ ಸ್ವಲ್ಪ ಫ್ರೈ ಆಗಬೇಕು. ಆ ಮಸಾಲೆಯನ್ನು ಸೈಡಿಗೆ ಇಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ಮೇಲೆ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಬಹುದು. ತುಪ್ಪ ಬೇಕಿದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಎಣ್ಣೆಯನ್ನು ಹಾಕಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಬೇಕು. ಸ್ವಲ್ಪ ಜಾಗರೂಕತೆಯಿಂದ ಹಾಕಿ, ಎಣ್ಣೆ ರಟ್ಟುತ್ತೆ. ಯಾಕೆಂದರೆ ಇಲ್ಲಿ ನೀರಿನ ಅಂಶ ಇದ್ದ ಕಾರಣ ಎಣ್ಣೆ ರಟ್ಟುತ್ತೆ. ಸೊ ಸ್ವಲ್ಪ ಬಿಸಿ ಆಗುವಾಗ ಎಣ್ಣೆಯಲ್ಲಿ ಹಾಕಿ, ತುಂಬ ಜಾಸ್ತಿ ಎಣ್ಣೆ ಬಿಸಿ ಆಗುವಾಗ ಈ ಮಸಾಲೆಯನ್ನು ಹಾಕಲಿಕ್ಕೆ ಹೋಗಬೇಡಿ, ರಟ್ಟುತ್ತೆ. ಈಗ ಈ ಮಸಾಲೆಯನ್ನು ಸರಿಯಾಗಿ ಎಣ್ಣೆ ಬಿಡುವ ತನಕ ಫ್ರೈ ಮಾಡಬೇಕು. ನಾನಿಲ್ಲಿ ಸರಿಯಾಗಿ ಫ್ರೈ ಮಾಡ್ತಾ ಇಲ್ಲ, ಯಾಕೆಂದರೆ ನನಗೆ ಟೈಮ್ ಸಿಗಲಿಲ್ಲ. ಸೊ ನಾನು ಸರಿಯಾಗಿ ಫ್ರೈ ಮಾಡಲಿಲ್ಲ ನಾನಷ್ಟು. ಈಗ ಇದಕ್ಕೆ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಅದು ಮಸಾಲೆ ಫ್ರೈ ಮಾಡದಿದ್ರೂ ಆಗುತ್ತೆ, ಟೇಸ್ಟಾಗಿ ಬರುತ್ತೆ. ಪದಾರ್ಥ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಮಟನ್ ಫ್ಯಾಟ್ ಹಾಕ್ತೀವಲ್ವಾ, ಸೊ ಮಟನ್ ಥರನೇ ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ನಾನು ಟೊಮೆಟೊವನ್ನು ಹಾಕಿ, ಉಪ್ಪನ್ನು ಹಾಕಿ ಸರಿಯಾಗಿ ಟೊಮೆಟೊ ಫ್ರೈ ಮಾಡ್ತಾ ಇದ್ದೇನೆ ಮಸಾಲದಲ್ಲಿ. ಈಗ ನಾನು ಮಟನ್ ಫ್ಯಾಟನ್ನು ಹಾಕ್ತಾ ಇದ್ದೀನಿ. ಮಟನ್ ಫ್ಯಾಟ್ ಅಂದರೆ ಡೈರೆಕ್ಟ್ ಫ್ಯಾಟ್ ಅಲ್ಲ, ಕಾಯಿಸಿದ್ದೀನಿ, ಎಣ್ಣೆ ತೆಗೆದಿದ್ದೀನಿ ನಾನು. ಮಟನ್ ಚರ್ಬಿ, ಮಟನ್ ಕುಳುಪು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದು ನಾನು ಸಣ್ಣ ಸ್ಪೂನಲ್ಲಿ ನಾನು ಇಲ್ಲಿ 3ರಷ್ಟು ಮಟನ್ ಫ್ಯಾಟನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಕೈಗೆಲ್ಲ ಅಂಟುತ್ತೆ, ಎಲ್ಲ ಇದಕ್ಕೆ ಪಾತ್ರೆಗೆಲ್ಲ ಅಂಟುತ್ತೆ ನೋಡಿ ಫ್ಯಾಟ್. ಅದಕ್ಕೆ ನಾನು ಅಷ್ಟು ತುಂಬ ಹಾಕಲ್ಲ. ಈಗ ನಾನು ರಾ ಪೊಟ್ಯಾಟೋನ ಹಾಕ್ತಾ ಇದ್ದೀನಿ. ಬೇಯಿಸಿದ ಪೊಟ್ಯಾಟೋನ ಅಲ್ಲ, ಅದರಲ್ಲೇ ಬೇಯಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಇದರಲ್ಲಿ ಸ್ವಲ್ಪ ಮಸಾಲದಲ್ಲಿ ಫ್ರೈ ಮಾಡಿ ಈಗ ನೀರನ್ನು ಹಾಕ್ತಾ ಇದ್ದೀನಿ. ಇದರಲ್ಲೇ ಬೇಯಿಸ್ತೇನೆ ನಾನು, ಸಪ್ರೇಟಾಗಿ ಬೇಯಿಸುವುದಿಲ್ಲ, ಇದರಲ್ಲೇ ಬೇಯಿಸ್ತೀನಿ ನಾನು.
ಪೂರಿಗೆ, ಚಪಾತಿಗೆ. ಮತ್ತು ಇಲ್ಲಿ ನಾವು ಮಂಗಳೂರು ತುಂಬ ಮಳೆ ಬರ್ತಾ ಉಂಟು ಆಚೆ ಕಡೆ ಹೊರಗಡೆ. ಸೊ ಇದು ಗಂಜಿ ಊಟಕ್ಕೆ ತುಂಬ 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 ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು ಇದು. ನಾನು ತುಂಬ ನೀರು ಹಾಕಿ ನೀರು ಪದಾರ್ಥವನ್ನು ಮಾಡಲಿಲ್ಲ, ಗೊಜ್ಜು ಥರ ಮಾಡಿದ್ದೆ. ಕರಿ ಲೀವ್ಸ್ ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ. ಪೊಟ್ಯಾಟೊ ಬೇಯುವ ತನಕ ನಾವಿಲ್ಲಿ ಬೇಯಿಸಬೇಕು. ಈಗ ಪೊಟ್ಯಾಟೊ ಬೆಂದಿದ ಇಲ್ವಾ ಅಂತ ನೋಡಬೇಕು. ಇದಕ್ಕೆ ಎಂಥದ್ದು ಮಟರ್ ಅಂತ ಹೇಳ್ತೇವೆ, ಅಂದರೆ ಬಟಾಣಿಯನ್ನು ಹಾಕ್ಬೋದು, ಮಿಕ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸರಿಯಾಗಿ ಬೆಂದಿದೆ ನೋಡಿ. ಸರಿಯಾಗಿ ಬಂದ ಮೇಲೆ ಸ್ವಲ್ಪ ಮೇಲಿಂದ ಮೇಲೆ ತುಪ್ಪ ಅಥವಾ ಪುನಃ ಮಟನ್ ಚರ್ಬಿಯನ್ನು ಹಾಕಿ, ಬೇಕಿದ್ರೆ ಅದನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಈಗ ಸರ್ವ್ ಮಾಡ್ಬೋದು. ನಿಮಗೆ ನನ್ನ ಚಾನೆಲ್ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ, ಉಪ್ಪು ಕಡಿಮೆ ಇದೆ ಅದಕ್ಕೋಸ್ಕರ. ನನ್ನ ಚಾನೆಲ್ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.